ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗ್ರಾಫಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮೊನ್ನೆ ತಿಳಿಸಿರೋ ಹಾಗೆ ಗ್ರಾಫಿಕ್ ಡಿಸೈನಿಂಗ್ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಅದೇ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಿಮ್ಮದೇ ಆದಂಥ ಸ್ವಂತ .ttf ಫಾಂಟ್ನ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಮೊಬೈಲ್ನ ಯೂಸ್ ಮಾಡ್ಕೊಂಡು. ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿಯಾಗಿರೋಂಥ .ttf ಫಾಂಟ್ಗಳನ್ನ ನೀವು ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನಿಮ್ಮದೇ ಸ್ವಂತ ಫಾಂಟ್ಗಳನ್ನ ನಿಮ್ಗೆ ಅದರಲ್ಲಿ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ನ ಮಾಡ್ಬೋದು. ಇದುವರೆಗೂ ನೀವು ಬೇರೆಯವರ ಫಾಂಟ್ಗಳನ್ನ ಯೂಸ್ ಮಾಡ್ತಾಯಿದ್ರಿ, ಬೇರೆ ಫಾಂಟ್ಗಳನ್ನ ಯೂಸ್ ಮಾಡಿ ಪಿಕ್ಸೆಲ್ಯಾಬ್ನಲ್ಲಿ ತಮ್ಮನೇಲಿ ಇರ್ಬೋದು, ಇಲ್ಲಾಂದರೆ ಬೇರೆ ಏನೋ ಡಿಸೈನ್ ಮಾಡ್ತಾಯಿದ್ದೀರಾ ಅಂದರೆ ಅದನ್ನು ಮಾಡ್ತಾಯಿದ್ರಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಮ್ಮದೇ ಆದಂಥ ಸ್ವಂತ ಫಾಂಟ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡಬಹುದು. ಅದು ಕೂಡ ಸಿಂಪಲ್ ಆಗಿರೋ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಮ್ಮದೇ ಫೋನ್ನಲ್ಲಿ ಯಾವುದೇ ರೀತಿಯಂಥ ಕಂಪ್ಯೂಟರ್ ಲ್ಯಾಪ್ಟಾಪ್ನ ರಿಕ್ವೈರ್ಮೆಂಟ್ಸ್ ಇಲ್ಲ, ನೀವು ಬರೀ ಫೋನ್ನಲ್ಲಿ ಈ ಕೆಲಸನ ಮಾಡಬಹುದು. ಅದೇ ರೀತಿಯಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಂಥ ಅಮೇಝಿಂಗ್ ಕಂಟೆಂಟ್ ಇನ್ನು ಮುಂದಕ್ಕೂ ಬರ್ತಾ ಇರುತ್ತೆ. ನೀವು ಅದನ್ನು ನೋಡಿ ತುಂಬಾ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡ್ ಮಾಹಿತಿಗಳನ್ನ ಪಡಿಬೋದು. ಅದೇ ರೀತಿಯಾಗಿ ಗ್ರಾಫಿಕ್ ಡಿಸೈನಿಂಗ್ನ ಕೂಡ ಕಲಿಬಹುದು. ಮೊಬೈಲ್ನಿಂದ ಯಾವ ರೀತಿ ನೀವು ಗ್ರಾಫಿಕ್ ಡಿಸೈನಿಂಗ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕಲಿಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫ್ರೆಂಡ್ಸ್, ಇದಕ್ಕೋಸ್ಕರ ನಿಮಗೆ ಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಹೆಸರು ಫಾಂಟಿ ಅಂತ. ಲಿಂಕ್ನ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿಂದ ನೀವೇನು ಮಾಡೋದು, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬಹುದು. ಡೌನ್ಲೋಡ್ ಮಾಡಿ ಓಪನ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ಇಲ್ಲಿಂದ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿರೋಂಥ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ನಿಮಗೆ ಓಪನ್ ಆಯ್ತಂದರೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಅದಾಗಿದ್ದ ನಂತರ ನಿಮಗಿಂದ ಇಂಟರ್ನೆಟ್ನ ರಿಕ್ವೈರ್ಮೆಂಟ್ ಕೂಡ ಇಲ್ಲ, ನೀವು ಇಂಟರ್ನೆಟ್ ಇಲ್ದಿರ ಕೂಡ ಈ ಕೆಲಸನ ಮಾಡ್ಬೋದು. ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನ್ಯೂ, ಅದೇ ರೀತಿಯಾಗಿಂತ ಓಪನ್ ಅನ್ನೋ ಬಟನ್ 2 ಅವೈಲೇಬಲ್ ಇದೆ. ಇಲ್ಲಿಂದ ನೀವು ನ್ಯೂನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿಂದ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರ್ಬೋದು ನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾಗಿದ ನಂತರ ನಿಮ್ಮ ಟೈಟಲ್ನಲ್ಲಿ ಯಾವ ರೀತಿ ಹೆಸರನ್ನ ಕೊಡಬೇಕು ಅನ್ಕೊಂಡಿರ ಆ ಹೆಸರನ್ನ ಕೊಡ್ಬೋದು. ಅಂದರೆ ನಿಮ್ಮ ಫಾಂಟಿಗೆ ಒಂದು ಹೆಸರನ್ನ ಕೊಡಬೇಕು ಅಂತ ಇದ್ರೆ ನೀವು ಅದನ್ನ ಏನು ಮಾಡೋದು ಕೊಡ್ಬೋದು. ನಾವಿಂದ ABCD ಅಂತ ಕೊಡ್ತಾ ಇದ್ದೀವಿ. ಅದೇ ರೀತಿಯಿಂದ ಆಥರ್ ಫೀಲ್ಡ್ನಲ್ಲಿ ಯಾವ ಹೆಸರನ್ನ ಕೊಡಬೇಕು ಅದನ್ನು ನೀವು ಇಲ್ಲಿಂದ ಕೊಡ್ಬೋದು. ನಾವು ಗ್ರಾಫಿಕ್ಸ್ ಅಂತ ಕೊಡ್ತಾ ಇದ್ವಿ. ಅದಾಗಿದ ನಂತರ ನೀವು ಇಲ್ಲಿಂದ ಕಾಂಟ್ಯಾಕ್ಟ್ URLನಲ್ಲಿ ನಿಮ್ಮ ಏನು ವೆಬ್ಸೈಟ್ ಏನಾದರೂ ಇತ್ತು ಅಂದರೆ ಅದು URLನ ಕೊಡ್ಬೋದು. ಒಂದು ವೇಳೆ ನಿಮ್ಮ ವೆಬ್ಸೈಟ್ ಇಲ್ಲ, ನೀವು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಆಲ್ರೆಡಿ ನಾವು ವೆಬ್ಸೈಟ್ ಸೀರೀಸ್ನ ಕೂಡ ರನ್ ಮಾಡಿದ್ದೀವಿ. ಅದನ್ನು ನೋಡ್ಕೊಂಡು ನೀವು ಬ್ಲಾಗರ್ನಲ್ಲಿ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು. ಅದಾಗಿದ್ದ ನಂತರ ಆ ಒಂದು URLನ ತೊಗೊಂಬಂದು ನಿಮ್ಮ ಕಾಂಟ್ಯಾಕ್ಟ್ URL ಏನಿದೆ ಅದನ್ನು ತೊಗೊಂಬಂದಿರಿಂದ ಏನು ಮಾಡೋದು, ಪೇಸ್ಟ್ ಮಾಡ್ಬೋದು. ಅದಾಗಿದ ನಂತರ ನಿಮ್ಮಿಂದ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದು. ಇಂಗ್ಲೀಷ್ ಇದೆ, ಅದೇ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಅವೈಲೇಬಲ್ ಇದೆ. ಬಟ್ ಕನ್ನಡ ಇಲ್ಲ. ನೀವು ಕನ್ನಡ ಲ್ಯಾಂಗ್ವೇಜ್ನ ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಫಾಂಟ್ಗಳನ್ನ ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು. ಇಲ್ಲಿಂದ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣಿಸೋದು ದ ಕಸ್ಟಮ್ ಫಾಂಟ್ ವಾಸ್ ಜನರೇಟೆಡ್ ಯೂಸಿಂಗ್ PVCL's ಫಾಂಟ್ ಮೇಕರ್ ಫಾರ್ ಲೈಸೆನ್ಸಿಂಗ್ ಇನ್ಫಾರ್ಮೇಷನ್ ಕ್ಲಿಕ್ಕರ್ ಅಂತ ಇದೆ. ಇಲ್ಲಿಂದ ಕ್ಲಿಕ್ ಮಾಡಿ ನೀವೇನು ಮಾಡೋದು ನೋಡ್ಬೋದು. ಡಿಸ್ಕ್ಲೈಮರ್ PVC ನೋ ರೆಪ್ರೆಸೆಂಟ್ ಆ್ಯಕ್ಷನ್ ಆರ್ warranties about the custom font including but not limited to fitness for a particular purpose and non-infringement of copyright, patent, trademark or other right. No event shall PVCL be liable for any claim, damages or other liability including any general, special, indirect, incidental or consequential damage, whether in an action of contract, tort or otherwise arising from out of the use or inability to use the custom font from other related dealings. ಅಂದರೆ ಗೆಳೆಯರೆ, ಈ ಒಂದು ಲೈಸೆನ್ಸ್ ಏನಿದ್ದು ಪಬ್ಲಿಕ್ ಆಗಿರುತ್ತೆ. ನೀವು ಪಬ್ಲಿಕ್ ಲೈಸೆನ್ಸ್ನಲ್ಲೇ ಫಾಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ರೀತಿಯಂಥ ಕಾಪಿರೈಟ್ನ ನೀವು ಇಲ್ಲಿಂದ ಕೊಡೋಕ್ಕಾಗಲ್ಲ, ನಿಮ್ಮದೇ ಸ್ವಂತ ಫಾಂಟ್ ಅಂತ. ಬಟ್ ಇಲ್ಲಿಂದ ಆ ಥರದ ರೀತಿಯಾಗಿ ನೀವು ಇನ್ನು ಕಾಂಟ್ಯಾಕ್ಟ್ URLನ ಕೊಟ್ಟಿದ್ದೀರಾ, ಅದ್ರ ಮುಖಾಂತರ ಏನು ಮಾಡೋದು, ನೀವು ಕಾಪಿರೈಟ್ ಕ್ಲೈಮ್ನ ಮಾಡ್ಬೋದು. ಬಟ್ ಆದರೆ ಯಾರೂ ಕೂಡ ಫಾಂಟ್ಗಳ ಮೇಲೆ ಕಾಪಿರೈಟ್ ಕ್ಲೈಮ್ನ ಮಾಡಲ್ಲ. ಯಾಕಂದರೆ ನಾವು ಕೂಡ ತುಂಬಾ ಫಾಂಟ್ಗಳನ್ನ ಯೂಸ್ ಮಾಡ್ತೀವಿ. ತಮ್ನೇಲ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ಲೋಗೋ ಡಿಸೈನಿಂಗಿಗೆ ಇರ್ಬೋದು, ಇಲ್ಲ ಅಂದರೆ ಯಾವುದೇ ರೀತಿಯಂಥ ವಿಸಿಟಿಂಗ್ ಕಾರ್ಡನ್ನ ಡಿಸೈನ್ ಮಾಡೋದಕ್ಕೆ ಇರ್ಬೋದು. ಇಂಥದ್ರಲ್ಲಿ ನಾವೇನು ಮಾಡ್ತೀವಿ, ಬೇರೆ ಬೇರೆ ಫಾಂಟ್ಗಳನ್ನ ಯೂಸ್ ಮಾಡ್ತೀವಿ. ಯಾರು ಕೂಡ ಏನು ಮಾಡಲ್ಲ, ಕ್ಲೈಮ್ ಮಾಡಲ್ಲ. ಸೊ ಅದಾಗಿದ ನಂತರ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದಾಗಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಒಂದು ಪೇಜ್ ಬರುತ್ತೆ. ಇಲ್ಲಿಂದ ABCDEFG ಏನು XYZ ಏನಿದೆ ಇಲ್ಲಿಂದ ಬರುತ್ತೆ ನಿಮಗೆ. ಅದೇ ರೀತಿ ಇಲ್ಲಿಂದ 1 to 3ಗೂ ಮೋಸ್ಟ್ಲಿ ನೀವು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು 9 ಇದೆ. ಅದೇ ರೀತಿ ಇಲ್ಲಿಂದ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗೂ ಕೂಡ ನೀವು ಇಲ್ಲಿಂದ ಏನು ಮಾಡ್ಬೋದು, ಫಾಂಟ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಾ ಇರೋದು ಪೆನ್ಸಿಲ್ ಐಕನ್ ಇದೆ. ಪೆನ್ಸಿಲ್ ಐಕನ್ನಲ್ಲಿ ನೀವು ಇಲ್ಲಿಂದ ಕಲರ್ನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಕಲರ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾವೇನು ಮಾಡ್ತೀವಿ, ಪೆನ್ಸಿಲ್ ಐಕನ್ನ ಸೆಲೆಕ್ಟ್
ಸೆಲೆಕ್ಟ್ ಮಾಡ್ತೀವಿ. ಅದಾಗಿದ ನಂತರ ಇಲ್ಲಿಂದ ಎಷ್ಟು ಪಿಕ್ಸೆಲ್ಸ್ ಬೇಕು ಏನು ಬೇಕು ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿಂದ ಅದಾಗಿದ ನಂತರ ಇಲ್ಲಿ ಕಾಣಿಸ್ತಿರೋದು ಈ ಒಂದು ಪೆನ್ಸಿಲ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಂದ ಆ್ಯಂಗಲ್ ಕೂಡ ಚೇಂಜ್ ಮಾಡೋಂಥ ಒಂದು ಆಪ್ಷನ್ ಏನಾಗುತ್ತೆ ಬರುತ್ತೆ. ಬಟ್ ಈ ಒಂದು ಆ್ಯಂಗಲ್ನಲ್ಲಿ ನಿಮಗೇನಾಗಲ್ಲ, ಇದು ಬರಲ್ಲ. ಸೊ ಗೈಸ್ ಇಲ್ಲಿಂದ ನಾವು ನೋಡೋಣ 45ನಲ್ಲಿ ಇಟ್ಬಿಟ್ಟು ಇದನ್ನು ಸೆಟ್ ಮಾಡೋಣ. ಆ್ಯಂಡ್ ಆಗಿದ ನಂತರ ಇಲ್ಲಿ ಕಾಣಿಸ್ತಿರೋದು ಎ ಮೇಲೆ ಈ ರೀತಿಯಾಗಿ ನೀವು ಏನ್ಬೋದು ಇದರಲ್ಲಿ ಬರೀಬಹುದು, ಅಂದರೆ ನಿಮ್ಮೊಂದು ಫಾಂಟ್ನ ಇಲ್ಲಿಂದ ರೆಡಿ ಮಾಡ್ಬೋದು. ನಾವೇನು ಮಾಡ್ತೀವಿ ಇವಾಗ ಬಿಗೆ ಈ ರೀತಿಯಾಗಿರೋಂಥ ಒಂದು ಫಾಂಟ್ನ ರೆಡಿ ಮಾಡ್ತೀವಿ. ಅದಾಗಿದ ನಂತರ ಸಿಗೆ ಈ ರೀತಿ, ಅದೇ ರೀತಿಯಾಗಿಂದ ಡಿಗೆ ಈ ರೀತಿಯಾಗಿರೋಂಥ ಒಂದು ಫಾಂಟ್ನ ರೆಡಿ ಮಾಡ್ತೀವಿ. ಇಲ್ಲಿಂದ ನೋಡ್ಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿರೋಂಥ ಒಂದು ಫಾಂಟ್ನ ಏನು ಮಾಡ್ಬೋದು ಇಲ್ಲಿಂದ ನೀವು ಡಿಸೈನ್ ಮಾಡ್ಬೋದು. ಈ ರೀತಿ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿರೋಂಥ ಫಾಂಟ್ನ ಡಿಸೈನ್ ಮಾಡ್ಬೋದು. ಬಟ್ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಸಿಂಪಲಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಗ್ರಾಫಿಕ್ಸ್ ಕಡೆಯಿಂದ ಅಫಿಷಿಯಲ್ ಆಗಿರೋ ಫಾಂಟ್ ಕೂಡ ಲಾಂಚ್ ಆಗುತ್ತೆ, ಅದನ್ನು ಯೂಸ್ ಮಾಡಬೇಕು. ಅದು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಮೇಕ್ ಶೂರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಏನು ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲ್ಲ ಅಂದರೆ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ. ಯಾಕಂದರೆ ಗ್ರಾಫಿಕ್ಸ್ ಕಡೆಯಿಂದ ನಿಮಗೆ ಏನು ಬರುತ್ತೆ ಅಂದರೆ ಫಾಂಟ್ ಏನು ಬರುತ್ತೆ ಅದು ಕೂಡ ಅಫಿಷಿಯಲ್ ಆಗಿ ನಿಮಗೆ ಏನಾಗುತ್ತೆ ಸಿಗಲಿ ಅನ್ನೋ ಕಾರಣಕ್ಕೆ. ಅದೇ ರೀತಿಯಾಗಿ ಇಲ್ಲಿಂದ ಜೇನ ಕೂಡ ನೀವು ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ನು ಕೆ ಬಗ್ಗೆ ಮಾತಾಡಿದ್ರೆ ಕೆನ ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ನಾವು ಇವಾಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದೀವಿ, ನಾವು ಇದನ್ನು ಏನು ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಸುಮ್ಮನೆ ನಿಮಗೆ ಒಂದು ಟ್ಯುಟೋರಿಯಲ್ ಕೊಡೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ನೋಡೋಣ ಆದಷ್ಟು ಬೇಗ ಏನು ಮಾಡೋಣ ನಾವು ಇಲ್ಲಿಂದ ಅಂದರೆ ನೆಕ್ಸ್ಟ್ ಆದಷ್ಟು ಬೇಗ ನಾವೇನು ಮಾಡ್ತೀವಿ, ನಮ್ಮ ಅಫಿಷಿಯಲ್ ಫಾಂಟ್ನ ರಿಲೀಸ್ ಮಾಡೋದ್ರಲ್ಲಿದ್ದೀವಿ. ಆ ಫಾಂಟ್ ನಿಮಗೆ ಆದಷ್ಟು ಬೇಗ ಏನಾಗುತ್ತೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿರೋಂಥ ಒಂದು ಲೆಟರ್ಸ್ಗಳನ್ನ ನೀವೇನು ಮಾಡ್ಬೋದು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು. ನೋಡೋಣ ಆರ್ ಈ ರೀತಿಯಾಗಿ ಬರಿತೀವಿ, ಆ್ಯಂಡ್ ದೆನ್ ಎಸ್ನ ಈ ರೀತಿಯಾಗಿ ಬರಿತೀವಿ, ಟಿನ ಈ ರೀತಿಯಾಗಿ ಬರಿತೀವಿ, ಯು ಇಲ್ಲಿ ಕಾಣಿಸ್ತಿರ್ಬೋದು. ಈ ರೀತಿಯಾಗಿರೋಂಥ ಫಾಂಟ್ಗಳನ್ನ ನೀವು ಇಲ್ಲಿಂದ ಏನು ಮಾಡೋದು ಕ್ರಿಯೇಟ್ ಮಾಡ್ಬೋದು. ನಾನು ಏನು ಮಾಡ್ತೀನಿ, ವಿಡಿಯೋನ ಸ್ವಲ್ಪ ಪಾಸ್ ಮಾಡ್ತೀನಿ. ಅದಾಗಿದ ನಂತರ ಕಂಪ್ಲೀಟ್ ಆಗಿದ ನಂತರ ಏನು ಮಾಡ್ತೀವಿ, ನಿಮಗೆ XYZ ಆಗಿದ ನಂತರ ನಿಮಗೆ ಏನು ಮಾಡ್ತೀವಿ, ನಾವು ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಯಾವ ರೀತಿ ನೀವು ಇದನ್ನು ಸೇವ್ ಮಾಡಬೇಕು. ಸೊ ಗೆಳೆಯರು ಇಲ್ಲಿಂದ ಕಾಣಿಸ್ತಿರ್ಬೋದು ನಮ್ದೇನಾಗಿದೆ, ಸ್ಮಾಲ್ ಲೆಟರ್ಸ್ಗಳಿಂದ ABCD XYZ ವರೆಗೂ ಕ್ರಿಯೇಟ್ ಆಗಿದೆ. ಅದಾಗಿದ ನಂತರ ನೀವು ಇದನ್ನು ಸೇವ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿರ್ಬೋದು ಮೇಲ್ಗಡೆ ಒಂದು ಆ್ಯರೋ ಮಾರ್ಕ್ ಏನಿದೆ ಇದನ್ನು ಕ್ರಿಯೇಟ್ ಮಾಡ್ಬೋದು, ಅಂದರೆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದಕ್ಕಿಂತ ಮೊದಲು ಇನ್ನೊಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ನೀವು ಬಿಗ್ ಲೆಟರ್ಗೆ ಫಾಂಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿಂದ ಏನು ಮಾಡಿ, ಇದರೊಂದು ಬಟನ್ ಏನಿದೆ ಇದನ್ನು ಸೈಜ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದಾಗಿದ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ನೀವು ಇದನ್ನು ಕ್ರಿಯೇಟ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಕೈಯಿಂದ ಏನಾದರೂ ಈ ರೀತಿಯಾಗಿ ಮಿಸ್ ಆಗಿ ಬಂತು ಅಂದರೆ ಇಲ್ಲಿಂದ ಏನು ಇರೇಸರ್ ಐಕನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಇರೇಸ್ ಕೂಡ ಮಾಡ್ಬೋದು. ನೀವು ಮತ್ತೆ ಏನು ಮಾಡ್ಬೋದು, ಎಂಟರ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವೇನು ಮಾಡ್ಬೋದು ಬರೀಬೋದು. ಅದಾಗಿದ ನಂತರ ಇಲ್ಲಿ ಕಾಣಿಸ್ತಿರೋದು ಬಿಗೆ ಬಂದರೆ ಬಿನಲ್ಲೂ ಕೂಡ ಈ ರೀತಿಯಾಗಿರೋಂಥ ಫಾಂಟ್ಗಳನ್ನ ನೀವೇನು ಮಾಡ್ಬೋದು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಡಿಗೆ ಇಲ್ಲಿ ಕಾಣಿಸ್ತಿರ್ಬೋದು ಡಿ ಆ್ಯಂಡ್ ಇ ಆ್ಯಂಡ್ ಎಫ್ ಇಲ್ಲಿ ಕಾಣಿಸ್ತಿರ್ಬೋದು. ಈ ರೀತಿಯಾಗಿ ಅಂದರೆ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿರೋಂಥ ಒಂದು ಫಾಂಟ್ನ ಏನು ಮಾಡೋದು ನೀವು ಇಲ್ಲಿಂದ ಜನ್ರೇಟ್ ಮಾಡ್ಬೋದು. ಅದಾಗಿದ ನಂತರ ನೀವೇನು ಮಾಡ್ಬೋದು ಇದನ್ನು ಸೇವ್ ಕೂಡ ಮಾಡ್ಕೊಬೋದು. ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಫಾಂಟ್ಗಳನ್ನ ಏನು ಮಾಡಿ ಇಲ್ಲಿಂದ ಜನ್ರೇಟ್ ಮಾಡಿ. ಆ್ಯಂಡ್ ಇದು .ttf ಫಾರ್ಮೆಟ್ನಲ್ಲಿ ನಿಮಗೇನಾಗುತ್ತೆ ಸೇವ್ ಆಗುತ್ತೆ. ನೀವು ಅದಾಗಿದ ನಂತರ ಆ TTF ಫಾಂಟ್ನ ಏನು ಮಾಡೋದು ನೀವು Pixellab ಅದೇ ರೀತಿಯಾಗಿ Picsartನಲ್ಲೂ ಕೂಡ ಏನು ಮಾಡ್ಬೋದು ಯೂಸ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರ್ಬೋದು ಕೈನಲ್ಲೇ ಡಿಸೈನ್ ಬಿಡಿಸ್ಬೇಕಾಗತ್ತೆ, ಅಂದರೆ ಕೈನಲ್ಲೇ ನೀವೇನು ಮಾಡಬೇಕಾಗತ್ತೆ ಇದನ್ನ ಡಿಸೈನ್ನ ಮಾಡಬೇಕಾಗತ್ತೆ. ನೀವು ಬರೀ ಬ್ರಷ್ನ ಯೂಸ್ ಮಾಡ್ಕೊಂಡು ಈ ರೀತಿಯಾಗಿರೋಂಥ ಒಂದು ಕೈನಲ್ಲಿ ಏನು ಹ್ಯಾಂಡ್ ರೈಟಿಂಗ್ ಮಾಡ್ತೀರ ಅದ್ರ ಮುಖಾಂತರ ಏನು ಮಾಡಬೇಕಾಗತ್ತೆ ಈ ರೀತಿಯಾಗಿರೋಂಥ ಒಂದು ಫಾಂಟ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಕಾಣಿಸ್ತಿರ್ಬೋದು ಒಂದು XYZ ಆಗಿದೆ. ಅದಾಗಿದ ನಂತರ ಇಲ್ಲಿಂದ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಾಣಿಸ್ತಿರೋದು ನಿಮ್ಮ ಒಂದು ಫಾಂಟ್ ಏನಿದೆ ಅದನ್ನು ನೀವು ಇಲ್ಲಿಂದ ಚೆಕ್ ಕೂಡ ಮಾಡ್ಬೋದು. ನಾವು ಇಲ್ಲಿಂದ ABCD ಬರಿತೀವಿ. ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿರೋಂಥ ಫಾಂಟ್ ಏನಾಗಿದೆ ಇಲ್ಲಿಂದ ಬಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿಂದ ಇದನ್ನು ಏನು ಮಾಡಬೇಕು, ನೀವು ಇದನ್ನು ಸೇವ್ ಮಾಡಬೇಕು ಅಂತ ಇಲ್ಲಿಂದ ಶೇರ್ ಅನ್ನೋ ಆಪ್ಷನ್ ಇದೆ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಈ ರೀತಿಯಾಗಿರೋಂಥ ಆಪ್ಷನ್ ಬರುತ್ತೆ. ಇಲ್ಲಿಂದ ಟೆಲಿಗ್ರಾಮ್ ಮುಖಾಂತರ ಸೆಂಡ್ ಮಾಡ್ಬೋದು, ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ಬೋದು. ಅದೇ ರೀತಿಯಾಗಿರಿಂದ ಪೇಪಾಲ್ ಇದೆ ನನ್ನ ಹತ್ರ ಅದಕ್ಕೆ ತೋರಿಸ್ತಾ ಇದೆ, ಇಲ್ಲಾಂದರೆ ಜಿಮೇಲ್ ಮುಖಾಂತರನೂ ಸೆಂಡ್ ಮಾಡ್ಬೋದು. ನಾವೇನು ಮಾಡೋಣ ವಾಟ್ಸಪ್ ಮುಖಾಂತರ ಇದನ್ನು ಸೆಂಡ್ ಮಾಡೋಣ, ನೋಡೋಣ ಏನು ಬರುತ್ತೆ. ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿದ್ರೆ ಇಲ್ಲಿಂದ ಏನು ಮಾಡ್ತೀವಿ, ಇಲ್ಲಿ ಕಾಣಿಸ್ತಿರೋದು ABCD.ttf ಅಂತ ಏನಾಗಿದೆ ಇದು ಸೆಂಡ್ ಆಗ್ತಾ ಇದೆ. ಇವಾಗ ನಾವು ಮಾಡ್ತೀವಿ ಇದನ್ನು ಡೇಟಾನ ಆನ್ ಮಾಡ್ತೀವಿ. ಆನ್ ಮಾಡಿದ ನಂತರ ಇದನ್ನು ರಿಟ್ರೈ ಮಾಡ್ತೀವಿ. ಇಲ್ಲಿ ಕಾಣಿಸ್ತಿರ್ಬೋದು ಇದು ಸೆಂಡ್ ಆಗಿದೆ. ಆ್ಯಂಡ್ ದೆನ್ ಇಲ್ಲಿಂದ ನಾವೇನು ಮಾಡ್ತೀವಿ ಇದನ್ನು Pixellabನಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಸೊ ಗೆಳೆಯರೆ Pixellabನಲ್ಲಿ ಆ್ಯಡ್ ಮಾಡೋದಕ್ಕೆ ಫೈಲ್ ಮ್ಯಾನೇಜರಿಗೆ ಬನ್ನಿ. ನೀವು ಎಲ್ಲಿಂದ ಸೆಂಡ್ ಮಾಡಿರ್ತೀರ ಅಂದರೆ ಇವಾಗ ನೀವು ವಾಟ್ಸಪ್ನಲ್ಲಿ ಇರ್ಬೋದು, ಇಲ್ಲ ಏನು ಜಿಮೇಲ್ನಲ್ಲಿ ಸೆಂಡ್ ಮಾಡಿರ್ತೀರ ಅಂದರೆ ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಏನು ವಾಟ್ಸಪ್ನಲ್ಲಿ ಇವಾಗ ನಾನು ಸೆಂಡ್ ಮಾಡಿದ್ದೇನೆ ವಾಟ್ಸಪ್ ಫೋಲ್ಡರಿಗೆ ಬರ್ತೀನಿ. ಮೀಡಿಯಾ ಆಗಿದ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ಈ ಡಾಕ್ಯುಮೆಂಟ್ಸ್ ಅನ್ನೋ ಒಂದು ಆಪ್ಷನ್ ಇಲ್ಲಿಂದ ಸೆಂಟ್ನಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು. ಸಾರಿ ಇಲ್ಲಿಂದ ಸೆಂಟ್ನಲ್ಲಿ ಇಲ್ಲ, ನಾವೇನು ಮಾಡ್ತೀವಿ ಇಲ್ಲಿಂದ ಚೆಕ್ ಮಾಡ್ತೀವಿ ಎಲ್ಲಿದೆ ಅನ್ನೋದನ್ನು ನೋಡಿ. ಸೊ ಗೆಳೆಯರೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ನಿಮಗೆ ಆ ಫಾಂಟ್ ಅಲ್ಲಿಂದ ಸಿಕ್ಕಿಲ್ಲ ಅಂದರೆ ಇದ್ರ ಮೇಲೆ ಈ ರೀತಿಯಾಗಿ ಟ್ಯಾಪ್ ಮಾಡಿ. ಅದಾಗಿದ ನಂತರ ನಿಮ್ಮ ಫೈಲ್ ಮ್ಯಾನೇಜರ್ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು
ಆರ್ಕೈವ್ ಈಸ್ ಕರಪ್ಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಇದೇ ಒಂದು ಆರ್ಕೈವ್ ಡಾಕ್ಸ್ ಹೆಸರಿನಲ್ಲಿದೆ. ಅದಕ್ಕೋಸ್ಕರ ಏನು ಮಾಡಿ ಇಲ್ಲಿಂದ ನೀವೇನು ಮಾಡಿ ಸಿಂಪಲಾಗಿ ನಿಮ್ಮ ಫಾಂಟಿ ಅಪ್ಲಿಕೇಶನ್ ಇದೆ, ಆ ಫಾಂಟಿ ಅಪ್ಲಿಕೇಶನ್ ಇಲ್ಲಿಂದ ಓಪನ್ ಮಾಡಿದ ನಂತರ ಇದನ್ನು ನೀವು ಇವಾಗ ಸೆಂಡ್ ಮಾಡಬೇಕು ಅಂತ ಇದ್ದರೆ ಸಿಂಪಲ್ ಆಗಿರೋ ಕೆಲಸ ಮಾಡಿ ಇದನ್ನು ಇಲ್ಲಿಂದ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ದೆನ್ ಮತ್ತೆ ನಾವೇನು ಮಾಡೋಣ ಅದೇ ಪ್ರೊಸೆಸ್ನ ಏನು ಮಾಡೋಣ ಇಲ್ಲಿಂದ ಇದು ಮಾಡೋಣ. ಆ್ಯಂಡ್ ದೆನ್ ಶೇರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡೋದು ಇಲ್ಲಿಂದ ನಾನೇನು ಮಾಡ್ತೀನಿ ಇದನ್ನು ಜಿಮೇಲ್ ಮುಖಾಂತರ ಏನು ಮಾಡ್ತೀನಿ ಸೆಂಡ್ ಮಾಡ್ತೀನಿ. ನೀವು ಕೂಡ ಇದೇ ಕೆಲಸನ ಮಾಡಿ ಈ ರೀತಿಯಾಗಿ ನೀವು ಜಿಮೇಲ್ ಮುಖಾಂತರ ಈ ರೀತಿಯಾಗಿ ನೀವು ಯಾರಿಗೆ ಸೆಂಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಅದಾಗಿದ ನಂತರ ಇಲ್ಲಿಂದ ನಿಮ್ಮ ಯಾವ ಇಮೇಲ್ ಐ ಡಿ ಅದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ದೆನ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಏನಾಗುತ್ತೆ ಸೆಂಡ್ ಆಗುತ್ತೆ. ಅದಾಗಿದ ನಂತರ ನಿಮ್ಮ ಜಿಮೇಲ್ ಐ ಡಿಗೆ ಬನ್ನಿ. ಇಲ್ಲಿಂದ ಜಿಮೇಲ್ ಮೇಲೆ ಬನ್ನಿ. ಜಿಮೇಲ್ನ ಇಲ್ಲಿ ಕಾಣಿಸ್ತಿರ್ಬೋದು ಜಿಮೇಲ್ನಲ್ಲಿ ನಮಗೆ ಏನಾಗಿದೆ ಫಾಂಟ್ ರಿಸೀವ್ ಆಗಿದೆ. ಈ ಫಾಂಟ್ ಮೇಲೆ ಇವಾಗ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇನಾಗುತ್ತೆ ನಿಮ್ಮ ಫೋನ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ ನಂತರ ಏನು ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಇಲ್ಲಿ ಕಾಣಿಸ್ತಿರ್ಬೋದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ನೋಡೋಣ ಏನಾದರೂ ಡೌನ್ಲೋಡ್ ಆಗಿದೆಯಾ. ಇಲ್ಲಿ ಕಾಣಿಸ್ತಿರ್ಬೋದು ಡೌನ್ಲೋಡ್ ಸಕ್ಸಸ್ಫುಲಿ ಡೌನ್ಲೋಡ್ ಆಗಿದೆ. ಇವಾಗ ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಈ ಒಂದು ಫಾಂಟ್ ಏನಾಗಿರುತ್ತೆ ಇದನ್ನ ಇವಾಗ ನಾವೇನು ಮಾಡ್ತೀವಿ ಇದನ್ನು ಡೌನ್ಲೋಡ್ ಫೋಲ್ಡರ್ಸ್ಗೆ ಹೋಗೋಣ. ಇಲ್ಲಿಂದ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿದ ನಂತರ ಇಲ್ಲಿಂದ ಫೈಲ್ ಮ್ಯಾನೇಜರಿಗೆ ಬನ್ನಿ. ಆ್ಯಂಡ್ ದೆನ್ ಇಲ್ಲಿಂದ ನಾವೇನು ಮಾಡ್ತೀವಿ ಇವಾಗ ಡೌನ್ಲೋಡ್ಸ್ ಫೋಲ್ಡರಿಗೆ ಹೋಗ್ತೀವಿ. ಡೌನ್ಲೋಡ್ಸ್ ಫೋಲ್ಡರಿಗೆ ಬಂದರೆ ಇಲ್ಲಿಂದ ನಮಗೆ abcd.ttf ಅನ್ನೋ ಒಂದು ಫೈಲ್ ಏನಾಗುತ್ತೆ ಇಲ್ಲಿಂದ ಸಿಗುತ್ತೆ. ನಾವೇನು ಮಾಡೋದು ಅದನ್ನು ಇಲ್ಲಿಂದ ಯೂಸ್ ಮಾಡ್ಬೋದು. ನಮ್ಮ ಪಿಕ್ಸೆಲ್ಯಾಬ್ ಇಲ್ಲ ಅಂದರೆ ಯಾವುದೇ ರೀತಿ ಪಿಕ್ಸಾರ್ಟ್ನಲ್ಲೂ ಕೂಡ ನೀವು ಇದನ್ನು ಮಾಡೋದು ಬಳಸ್ಕೊಬೋದು. ಇಲ್ಲಿಂದ ವೆಯ್ಟ್ ಮಾಡಿ ನಾವೇನು ಮಾಡ್ತೀವಿ ಇದನ್ನು ಸರ್ಚ್ ಮಾಡ್ತೀವಿ ಎಲ್ಲಿದೆ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಗೆಳೆಯರು ಇಲ್ಲಿಂದ ಕಾಣಿಸ್ತಾ ಇರ್ಬೋದು abcd.ttf ಅನ್ನೋ ಒಂದು ಫೈಲ್ ಏನಾಗಿದೆ ಇಲ್ಲಿಂದ ಬಂದಿದೆ. ಇವಾಗ ಬನ್ನಿ ಇವಾಗ ನಾನು ಪಿಕ್ಸೆಲ್ಯಾಬ್ನಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ ಇದನ್ನು ಶೋ ಮಾಡಿಸ್ತೀವಿ. ಯಾವ ರೀತಿ ನೀವು ಇದನ್ನು ಏನು ಮಾಡ್ಬೋದು ಯೂಸ್ ಮಾಡ್ಬೋದು ಅನ್ನೋದನ್ನು ಶೋ ಮಾಡಿಸ್ತೀವಿ. ಇದನ್ನು ಈ ರೀತಿಯಾಗಿ ಡಿಲೀಟ್ ಮಾಡ್ತೀನಿ. ಆ್ಯಂಡ್ ದೆನ್ ಇಲ್ಲಿಂದ ನಾವೇನು ಮಾಡೋಣ ಏನಾದರೂ ಇವಾಗ ಬರೀಬೇಕು ಅಂತಂದರೆ ಏನಾದರೂ ಬರೆಯೋಣ. ಇಲ್ಲಿಂದ ನಾನೇನು ಮಾಡ್ತೀನಿ ಇಲ್ಲಿಂದ ಬರಿತೀವಿ. ನಮ್ಮ ಚಾನೆಲ್ ಹೆಸರನ್ನೇ ಬರಿತೀವಿ. ನೋಡೋಣ ಏನು ಬರುತ್ತೆ. ಇಲ್ಲಿಂದ ನಾವು ನಮ್ಮ ಫಾಂಟ್ನ ಇವಾಗ ನಾವು ಕ್ರಿಯೇಟ್ ಮಾಡಿರೋ ಒಂದು ಫಾಂಟ್ನ ಕ್ರಿಯೇಟ್ ಮಾಡಿರೋದನ್ನು ಯೂಸ್ ಮಾಡಿದರೆ ಯಾವ ರೀತಿ ಶೋ ಮಾಡುತ್ತೆ. ಇವಾಗ ಇಲ್ಲಿಂದ ಬಿಗೆ ಬಂದರೆ ಬಿಯಿಂದ ಏನಾಗುತ್ತೆ ಇಲ್ಲಿಂದ ಮೈ ಫಾಂಟ್ಸಿಗೆ ಬಂದಂತರ ಇಲ್ಲಿ ಕಾಣಿಸ್ತಿರೋದು ನಿಮಗೆ .ttf ಫೈಲ್ನ ಇಲ್ಲಿಂದ ಆ್ಯಡ್ ಆನ್ ಮಾಡೋದಕ್ಕೆ ಹೇಳುತ್ತೆ. ಇದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿಂದ ಡೌನ್ಲೋಡಿಗೆ ಬರ್ತೀವಿ. ಡೌನ್ಲೋಡಿಗೆ ಬಂದ ನಂತರ ಇಲ್ಲಿಂದನೇ ಇರುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ABCD ಆ್ಯಡ್ ಸೆಲೆಕ್ಟೆಡ್ ಇಲ್ಲಿಂದ ಕಾಣಿಸ್ತಿರ್ಬೋದು. ಇಲ್ಲಿಂದ ಆ್ಯಡ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ABCDನಲ್ಲಿ ಇದೇನಾಗಿದೆ ಆ್ಯಡ್ ಆಗಿದೆ. ಇಲ್ಲಿ ಕಾಣಿಸ್ತಿರ್ಬೋದು 2 ಸಲ ಏನಾಗಿದೆ ಇದು ಆ್ಯಡ್ ಆಗಿದೆ. ಈ ರೀತಿಯಾಗಿ ನೀವೇನು ಮಾಡೋದು ಈ ಒಂದು ಫಾಂಟ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರ್ಬೋದು ನಮ್ಮ ಚಾನೆಲ್ ಹೆಸರು ಯಾವ ರೀತಿ ಬರ್ತಾ ಇದೆ ಅಂದರೆ ನಾವು ಯಾವ ರೀತಿ ಫಾಂಟ್ನ ಕ್ರಿಯೇಟ್ ಮಾಡಿರ್ತೀವಿ ಆ ರೀತಿಯಾಗಿ ಏನಾಗುತ್ತೆ ಈ ಒಂದು ಫಾಂಟ್ ಏನಾಗುತ್ತೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿಂದ ಇವಾಗ ನಾವು ಇದನ್ನು ಮತ್ತೆ ಚೆಕ್ ಮಾಡೋಣ. ಕೆಳಗಡೆ ಇನ್ನೊಂದು ಫಾಂಟ್ ಬಂದಿತ್ತು ಅಂದರೆ ಎರಡೂ ಒಂದೇ ಅಂತ ನನಗೆ ಗೊತ್ತು, ಆದರೂ ಕೂಡ ಚೆಕ್ ಮಾಡೋಣ. ಇಲ್ಲಿ ಕಾಣಿಸ್ತಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇನ್ನು ಇದನ್ನು ಬೋಲ್ಡ್ ಮಾಡಬೇಕು ಅಂತಂದರೆ ಬೋಲ್ಡ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವೇನು ಮಾಡೋದು ಇದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿ ಕಾಣಿಸ್ತಿರ್ಬೋದು ಗ್ರಾಫಿಕ್ಸ್ ಯಾವ ರೀತಿ ಬಂದಿದೆ ಅನ್ನೋದು ಅಂದರೆ ಸ್ಮಾಲ್ ಲೆಟರ್ಸಿಗೆ ಏನೋ ನಾವು ಈ ರೀತಿಯಾಗಿ ಯೂಸ್ ಮಾಡಿದ್ವಿ, ಪಿನ ಈ ರೀತಿಯಾಗಿ ಯೂಸ್ ಮಾಡಿದ್ವಿ, ಹೆಚ್ ಈ ರೀತಿಯಾಗಿತ್ತು, X and I ಈ ರೀತಿಯಾಗಿತ್ತು. ಅದೇ ಬಿಗ್ ಲೆಟರ್ಗೆ ಏನು ನಾವು ಈ ರೀತಿಯಾಗಿ ಯೂಸ್ ಮಾಡಿದ್ದೀವಿ, N ಈ ರೀತಿಯಾಗಿತ್ತು, I ಈ ರೀತಿಯಾಗಿತ್ತು ಸ್ಮಾಲ್ ಲೆಟರ್ಸ್ನಲ್ಲಿ. ಸೊ ಗೈಸ್ ಈ ರೀತಿಯಾಗಿ ನಿಮ್ಮದೇ ಆಗಿರೋಂಥ ಒಂದು TTF ಫಾಂಟ್ನ ನೀವೇನ್ಬೋದು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಕ್ರಿಯೇಟ್ ಮಾಡಿದ ನಂತರ ಆ ಫಾಂಟ್ನ ನಿಮ್ಮ ಪ್ರಾಜೆಕ್ಟ್ನಲ್ಲಿ ನೀವು ಯೂಸ್ ಮಾಡ್ಕೊಬೋದು. ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಎಷ್ಟು ನಿಮಗೆ ಅದನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಅಷ್ಟು ಚೆನ್ನಾಗಿ ನೀವೇನು ಇದನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಗೆಳೆಯರೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ನೀವು ಕೂಡ ಪ್ರಯತ್ನ ಮಾಡಿ ನಿಮ್ಮದೇ ಆಗಿರೋಂಥ ಒಂದು ಫಾಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ಒಂದು ವೇಳೆ ಸಕ್ಸಸ್ ಆಯಿತು, ಚೆನ್ನಾಗಿರೋ ಫಾಂಟ್ನ ಕ್ರಿಯೇಟ್ ಮಾಡಿದರೆ ಅಂದರೆ ನಮಗೆ ಏನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಸೆಂಡ್ ಮಾಡಿ. ಇಲ್ಲಾಂದರೆ ನಮಗೆ ಮೇಲ್ ಕೂಡ ಮಾಡ್ಬೋದು. ಬಿಸ್ನೆಸ್ ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಮೇಲ್ ಮಾಡ್ಬೋದು. ನಾವು ಅದನ್ನು ಚೆಕ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವೇನು ಮಾಡೋಣ ಇಲ್ಲಿಂದಾನೆ ನಮ್ಮದೇ ಆಗಿರೋಂಥ ಒಂದು ಗ್ರಾಫಿಕ್ ಡಿಸೈನಿಂಗ್ ಟ್ಯುಟೋರಿಯಲ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಟ್ಯುಟೋರಿಯಲ್ಗಳಲ್ಲಿ ನಿಮಗೆ ಯಾವ ರೀತಿ ನೀವು ವಿಸಿಟಿಂಗ್ ಕಾರ್ಡ್ನ ರೆಡಿ ಮಾಡ್ಬೋದು ಫೋನ್ ಮುಖಾಂತರ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಸೊ ಗೆಳೆಯರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.